ಹೇಳಮ್ಮ ಏನು ಬೇಕು ಮಗ? 1 kg ಬೇಳೆಕಾಳು, 1 kg ಬೇಳೆಕಾಳು, ಆಮೇಲೆ ಒಂದು 2 ಲೀಟ್ರ್ ಎಣ್ಣೆ. ಬೇಡ ಬೇಡ, ಒಂದು ಕೆಲಸ ಮಾಡು, 2 kg ಬೇಳೆಕಾಳು, ಒಂದು 5 ಲೀಟ್ರ್ ಎಣ್ಣೆ ಬರ್ಕೊ. ಅಮ್ಮ ಸರಿಯಾಗಿ ಹೇಳು, ಎಷ್ಟೆಷ್ಟು ಬೇಕು ಅಂದ್ಬಿಟ್ಟು ನೆನ್ಸ್ಕೊಂಡು. ಓ ನೀನು ಸರಿ ಬಿಡು, ಏನು ಕಮ್ಮಿ ತಗೋತಿದ್ದಾನ? ಬರ್ಕೊಂಬಗ ಇದಕ್ಕೆ ಗಡಿಗೆ ನೀನು. ಹಾಂ ಸರಿ ಸರಿ. ಇನ್ನೇನು ಬೇಕು? ಹಂಗೆ ಒಂದು 2 kg ಸಕ್ಕರೆ, ಒಂದು 100 ರೂಪಾಯಿ ಟೀ ಪುಡಿ ಇದ್ದದ. ಹಾಂ 150 ರೂಪಾಯಿ ಕೊಟ್ಟು ತಕಮ್ಮ, ಚೆನ್ನಾಗದೆ ಅರ್ಧ kg. ಹಾಂ ಚೆನ್ನಾಗಿರೋದನ್ನೇ ಹಾಕಪ್ಪ. 150 ರೂಪಾಯಿ ಕೊಟ್ಟೆ ಕೊಡ್ತೀನಿ, ತಗ ಹಾಕೋ ಅದನ್ನೇ ಚೆನ್ನಾಗಿರೋ ತಕೊ ಕೊಡು. ಆಮೇಲೆ ಒಂದು 100 ಗ್ರಾಮ್ ಕಾಫಿ ಪುಡಿದ್ನು ಹಾಕು. ಸರಿ ಸರಿ. ಯಾವ ಕಾಫಿ ಪುಡಿ ಬೇಕು? ಯಾವುದೋ ಒಂದು ಚೆನ್ನಾಗಿರೋದು ಹಾಕು, ಒಂದು 100 ಗ್ರಾಮ್ದ. ಸರಿ. ಇನ್ನೇನು? ಒಂದು 5 kgದ ಗೋಧಿ ಹಿಟ್ಟೊಂದು ಬ್ಯಾಗ್ ಬರ್ತದಲ್ಲ, ಅದೊಂದು ಹಾಕಪ್ಪ. 5 kg ಗೋಧಿ ಹಿಟ್ಟು. ಸರಿ. ಆಮೇಲೆ ಒಂದು 2 kg ಮೈದಾ ಹಿಟ್ಟು, ಹಂಗೆ 2 kg ರವೆ, ಒಂದು 5 ಪುಳಿಯೋಗರೆ ಪ್ಯಾಕೆಟು, ಆಮೇಲೆ ಒಂದು 5 ಬಿಸಿಬೇಳೆಭಾತ್ ಪೌಡ್ರು. ಆಮೇಲೆ ಇನ್ನೇನಪ್ಪ? ಬಿಸಿಬೇಳೆ ಪೌಡ್ರು. ಆಮೇಲೆ ಇನ್ನೇನು? ಹಾಳಗರಿದು ಮರ್ತೇ ಹೋಯ್ತದಾಗ, ಬರ್ಕೊಂಡವ್ರು ಬರ್ಬೇಕಾಯ್ತು, ಯಾಕೆ ಬರ್ಸ್ಕೊಂಡು. ಹಂಗೆಯೇ ಒಂದು 5 kg ಈರುಳ್ಳಿ, ಒಂದು 1 kg ಬೆಳ್ಳುಳ್ಳಿ, ಆಲೂಗೆಡ್ಡೆ ಚೆನ್ನಾಗಿರೋವಿದ್ದಾವಪ್ಪ. ಎಲ್ಲ ಪ್ರೆಸ್ ಮಾಲಕಣಮ್ಮ, ಚೆನ್ನಾಗವೆ. ನೆನೆ ತಂದಿರೋಬೇಕ ತಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗವೆ ಆಲೂಗೆಡ್ಡೆ ಅಂತವ. ಬೇಕಾರೆ ಚೆನ್ನಾಗಿರೋ ಅದಕ್ಕೂ ಒಂದು 2 kg ಆಲೂಗೆಡ್ಡೆ. ಆಮೇಲಿಂದ ಇನ್ನೇನು? ಒಂದು ಅರ್ಧ kg ಹೆಸರು ಬೇಳೆ, ಒಂದು 1 kg ಉದ್ದಿನಬೇಳೆ. ಉದ್ದಿನ ಕಾಳ ಉದ್ದಿನ ಬೇಳೆಯ? ಉದ್ದಿನ ಬೇಳೆ ಕಣಪ್ಪ, ಸಿಪ್ಪೆ ಇರಕ್ವಲ್ಲ ಅಂತೇವು ಇಡ್ಲಿ ದೋಸೆಗೆ. 1 kg. 1 kg ಬರ್ಕೊ. ಇನ್ನೇನು ಬೇಕು? ಇದು ತುಪ್ಪ ಕೊಡು, ಒಂದು ಅರ್ಧ kgದ. ಅರ್ಧ kg ತುಪ್ಪ. ಎಂಟದು ಒರಿಜಿನಲ್ ತುಪ್ಪನೇ ಕಂತ ಕೊಡು. ಸರಿ. ಇನ್ನೇನು ಬೇಕು? ಆಮೇಲಿಂದ ಕೊಬ್ಬರಿ ಎಣ್ಣೆ ಡಬ್ಬ ಎಷ್ಟಪ್ಪ? ಅರ್ಧ ಲೀಟ್ರ್ 500 ರೂಪಾಯಿ. ಅರ್ಧ ಲೀಟ್ರ್ 500? ಕಮ್ಮಿ ಇದ್ದಿಲ್ವಾ? ಕಮ್ಮಿದ, ಅದೇ ತಲೆ ಕೂದಲು ಉದುರ್ತವೆ ಅಂತಾರೆ ಕಣಮ್ಮ ತಗೊಂಡೋದರು. ಬೇಡ ಬೇಡ ಬೇಡ, ನನ್ನ ಮಗಳು ತಲೆ ಕೂದಲು ಉದುರೋಬೇಡ, ಚೆನ್ನಾಗದೆ ಕಣಪ್ಪ ಮಂದಕ್ಕೆ. ಚೆನ್ನಾಗಿರಲಿ, ಚೆನ್ನಾಗಿರೋದನ್ನೇ ಕೊಡು. 500 ರೂಪಾಯಿ ಅಂದಲ್ಲ, ಅರ್ಧ ಲೀಟ್ರು. ಅದನ್ನೇ ಕೊಡು, ಅರ್ಧ ಲೀಟ್ರ. ಇನ್ನೇನು ಬೇಕು? ಇನ್ನು ಬೇಳೆಕಾಳು ಹೇಳ್ದೆ ನಾನು. ಆಮೇಲೆ ಕಡಲೆಕಾಳು 1 kg, ಆಮೇಲೆ ಬಟಾಣಿ 1 kg. ಹಾಳಗರಿದು ಮಾರ್ತೇ ಹೋಯ್ತದೆ ಕಣ ಹೋಗತ್ತಾಗೆ. ಇದು ಹಪ್ಪಳ ಒಂದು 5 ಪ್ಯಾಕೆಟು, ಆಮೇಲೆ ಇದು ಕಡಲೆ ಸಿಟ್ಟು, ಬೋಂಡ ಸಿಟ್ಟು 1 kg ಹಾಕಪ್ಪ. ಆಮೇಲೆ ರವೆ ಹೇಳ್ದೆ ಅಲ್ವಾ? ರವೆ ಹೇಳಿದ್ರಲ್ಲ. ಆಮೇಲೆ ಬಟ್ಟೆ ಸೊಪ್ಪು, ಒಂದು 5 ಬಟ್ಟೆ ಸೊಪ್ಪು ದಪ್ಪಕ್ಕಿರೋ ಕೊಡು. ಒಂದು 2 kg ಸೊಪ್ಪಿನ ಪುಡಿ. ಆಮೇಲೆ ಕಡಲೆಬೇಳೆ ಅರ್ಧ kg, ಸಾಸಿವೆ 100 ಗ್ರಾಮು, ಆಮೇಲೆ ಮೆಂತೆ 1/4 kg. ಎಲ್ಲನೂ ಕೊಡಪ್ಪ. ಸರಿ ಸರಿ. ಅಕ್ಕಿ ಗಿಕ್ಕಿ ಬೇಕಾ? ಅಕ್ಕಿ ಗಿಕ್ಕಿ ಬೇಡಕತ್ತೆ, ಸಾಕು. ಆಮೇಲೆ ಇನ್ನೇನಪ್ಪ? ಆಳ್ಗರಿದು ಮರ್ತೇ ಹೋಯ್ತದೆ ಜೊತೆಗೆ. ಮೈ ಸೊಪ್ಪು ಕೊಡಪ್ಪ, 2 ಮೈ ಸೊಪ್ಪು ಕೊಡು. ಯಾವುದು? ಯಾವ್ದನ್ನ ಚೆನ್ನಾಗಿರೋದು ಕೊಡು. ಸರಿ ಸರಿ, ನಾನು ಕೊಡ್ತೀನಿ ಬಿಡಮ್ಮ. ಹಂಗೆ ಒಂದು ದೊಡ್ಡ ಪೇಸ್ಟ್ ಹಾಕ್ಬಿಡಪ್ಪ 100 ರೂಪಾಯಿಂದ. ಸರಿ ಸರಿ. ಹಲೋ ಅತ್ತೆ, ಎಲ್ಲಿದ್ದೀರಿ? ನೀನ್ ಎಲ್ಲಿದ್ದಿ ಶ್ರೀನಿವಾಸ? ನಾನು ಕೀರ್ನಗರ ಬಸ್ ಸ್ಟ್ಯಾಂಡಲ್ಲಿ ಇವನಿ. ಇಲ್ಲ, ನಾನು ಕೀರ್ನಗರದಲ್ಲಿ ಅಂಗಡಿಲಿ ಇವನಿ ಕಣಪ್ಪ. ಎಲ್ಲಿ? ಇದು ಇತ್ತಾಗಿ ಸಂತೆ ಮಳ ಇಲ್ವಾ? ಸಂತೆ ಮಳದಿಂದ ಈ ಕಡೆ ಕದಂಗ ಒಂದು ಅಂಗಡಿ ಇದೆ ನೋಡು. ಈ ಕಡೆಗೆ ಬಾಯಿಲಿ ನೀನು. ಸಂತೆ ಮಳ ಪಕ್ಕನೇ ಒಂದು ಅಂಗಡಿ ಅದೇ, ಇಲ್ಲೇ ಕಾಣ್ತದ. ನಾನು ಇಲ್ಲೇ ನಿಂತೀನಿ ಕತೆ, ರೋಡ್ ಕಾಣಂಗೆ. ಸರಿ ಸರಿ, ಬರ್ತೀನಿ ತಡೀರಿ. ಬಪ್ಪ ಬಪ್ಪ. ಇನ್ನೇನಮ್ಮ? ಇನ್ನೇನು ಬೇಕು? ಇನ್ನೇನು ಶ್ರೀನಿವಾಸ? ಎಲ್ಲನೂ ಎಣ್ಣೆ, ಆಮೇಲಿಂದ ರವೆ, ಮೈದಾ ಹಿಟ್ಟು, ಆಮೇಲಿಂದ ಗೋಧಿ ಹಸಿಟ್ಟು, ಎಲ್ಲನೂ ತಗೊಂಡಿನಿ ಕಣಪ್ಪ. ಕೊಬ್ಬರಿ ಎಣ್ಣೆ, ಸೋಪು, ಬಟ್ಟೆ ಸೊಪ್ಪು, ಮೈ ಸೊಪ್ಪು, ಪೇಸ್ಟು,
ಎಲ್ಲ ತಗೊಂಡಿನಿ, ಇನ್ನೇನು ಬೇಕು? ಎಷ್ಟು ತಗೊಂಡಿದ್ದೀರತ್ತೆ? 2 kg ರವೆ, 2 kg ಸಕ್ಕರೆ, ಒಂದು 5 ಲೀಟ್ರ್ ಎಣ್ಣೆ. ಅಯ್ಯೋ ಅದು ಹೆಚ್ಚಾಗೆ ತಗೊಳ್ಳಿ, ಒಂದು 10 ಲೀಟ್ರ್ ಎಣ್ಣೆ ತಗೊಡಿ. ಸಾಕದವ, ಈಗ ಬರೋರು ಬರ್ತಾರೆ ಹೋಗೋರು ಹೋಯ್ತಾರೆ. 10 ಲೀಟ್ರ್ ಎಣ್ಣೆ ಏನು ಮಾಡಕ್ಕೆ ತಲೆ ಮೇಲೆ ಕೊಯ್ಕೊಳಕಪ್ಪ? ಆ ಪಾಟಿ ಯಾಕೆ 10 ಲೀಟ್ರ್ ಎಣ್ಣೆ? ನಮಗೆ ಬೊಜ್ಜಿ ಬೋಂಡ ತಿಂದು ಪಾಠಕನತೆ ಸಾಕದದ. ಅಯ್ಯೋ ಇದ್ದಾಗ ತೀರೋದ್ಮೇಲೆ ನಾನು ತಕೊಟ್ಟನು. ಈಗ ತಕೋ, ಜಾಸ್ತಿ ದುಡ್ಡು ಕೊಟ್ಟಿರಕತ್ ನಿಮ್ಮ ಮಾವ ನನಗೆ. ಬರೀ ಇದೆ ನಮಗೆ ಗೋಳು, ನಮಗೆ ಅಕ್ಕೆ ನಮಗೆ ತಗೆ, ನಿಮ್ದು ಏನದ ಇಲ್ಲ ತಗೆ. ಮತ್ತು ಈ ಬಾವುಟಕ್ಕೆ ಯಾಕೆ ಬರೋಕೆ ಕೇಳಿದ್ರಿ ನಾನು ತಕೊಡಕ್ಕಾಗ್ದಿಲ್ಲ ಅಂದಮೇಲೆ? ಅಲ್ಲಕ್ಕನ ಮಗ 5 ಲೀಟ್ರಿಗಿಂತ ಎಣ್ಣೆ ಬೇಕಾ? 5 ಲೀಟ್ರ್ ಎಣ್ಣೆ ಹೊಸಿ ದಿವಸ ಮಾಡೋಕ್ಕಾಗದ? ಅದೇನು ಬಜ್ಜಿ ಬೋಂಡ ವಡೆ ಅವೆಲ್ಲ ಜಾಸ್ತಿ ತಿಂದರೆ ಆರೋಗ್ಯ ಹಾಳಾಯ್ತದೆ. ಏನು ಗೊತ್ತಾಯ್ಕಿವ ನಿನಗೆ? ಅವೆಲ್ಲ ಜಾಸ್ತಿ ತಿಂದಾರ? ನಮಗೆ ಊಟಕ್ಕೆ ನೆಂಜಕ್ಕೆ ಇರ್ನೇಬೇಕು. ಸರಿ ಕಂದ್ಬಿಡು. ಈಗ ಸದ್ಯಕ್ಕೆ ತಕೋ, ಇನ್ನೊಂದು 15 ತಿಂಗಳು ಬಿಟ್ಕೊಂಡು ಇನ್ನೊಂದು ಸತಿ ಬೇಕಾರೆ ಎಣ್ಣೆ ಗಿಣ್ಣೆ ತಕೊಟ್ಟಾನಂತೆ. ಸರಿ ಸರಿ. ಅಕ್ಕಿ ಅಕ್ಕಿ ತಗೊಂಡ್ರೆ? ಅಕ್ಕಿಯೇ ಸೊಸೈಟಿಲಿ ಕೊಡಕ್ಕಿಲ್ವಾ? ಸೊಸೈಟಿಲಿ ಯಾರು ಉಂಡಾರತ್ತೆ? ಸೊಸೈಟಿಗೆ ಏನವ ಉಣ್ಣಕ್ಕಾಯ್ಕಿಲ್ಲಕತ್ತೆ. ಬಿಟಿ ರೈಸ್ ತಗೊಳ್ಳಿ. ಬೀಟಿ ರೈಸ ಸೊಸೈಟಿಗೆ ಏನೋ ಉಂಡ್ರೆ ಬೇಡ ಅಂದಿದ್ದ. ಈಗ ನಾವೆಲ್ಲ ಉಣ್ಣಕ್ಕಿಲ್ವಾ? ನಮ್ಗೆ ಹಂಗೇನು ಪಾಠ ಆಗೋಳಕತ್ತೆ, ಹೋಗೋ ಅವಳು ಉಣ್ತಾಳಕತ್ತೆ. ಸೊಸೈಟಿಗೆ ಏನು ಅನ್ನ ಹೊಸಿ ಚೆನ್ನದ? ಉಣ್ಣಕ್ಕಾಕಿಲ್ಲ. ಬಿಟಿ ರೈಸ್ ತಗೊಳ್ಳಿ. ಅಪ್ಪ ಕೊಡು 25 kg ಬಿಟಿ ರೈಸ. 25 kg ಎಷ್ಟಾಗತ್ತಪ್ಪ? ನೀವು ತಗೊಂಡಂಗೆಲ್ಲ ಐತೆ ಕಣಮ್ಮ. 60 ರೂಪಾಯಿಂದ ಸ್ಟಾರ್ಟು. ಅದು 80 ರೂಪಾಯಿ, 100, 120 ರೂಪಾಯಿ ಗಂಟು ಹೋಯ್ತದೆ. 100 ರೂಪಾಯಿ ಕೊಡಪ್ಪ. 100 ರೂಪಾಯಿಂದ? ಅಲ್ಲ, ನಾನು ಇಸ್ಕೊಂಬಂದಿರೋದು 300 ರೂಪಾಯಿ ದುಡ್ಡು. ನೀನು ಬಸವರಾಜ ಈ ಮಟ್ಟಿಗೆ ಅಂತ ಇದೆಯಲ್ಲ ನೀನು. ಓ ಸರಿ ಬಿಡು, 100 ರೂಪಾಯಿ kg ಅಕ್ಕಿ ತಗೊಂಡು ಉಂಡಾರ? ಸರಿ, ನೀನೊಳಗೆ ಚೆನ್ನಾಗಂತಿದೀಯ. ತಗೊಂಬಂದು 50 ರೂಪಾಯಿಂದ. ಅಪ್ಪ 60 ರೂಪಾಯಿಂದಲ್ಲ, ಅದೊಂದು 50 ರೂಪಾಯಿ ಮಾಡ್ಕೊಂಡು ಒಂದು 10 kg ಕೊಡು. ನ್ಯಾಯವಾಗಿ ತಗೊಡ್ಬೇಕು, ಇಲ್ಲರ ಬೇಡ ಬಿಡಿ. ಏನೇನು ನಿಮ್ಮ ಭಿಕ್ಷೆ ಬಿಡಕ್ಕೆ ಬಂದಿದ್ದಾನ? ಅದೇ ನಾನು ಸುಮ್ಮನೆ ಇದ್ದಾನ, ನನ್ನ ಮದುವೆ ಮಾಡ್ಕೊಂಡು ನಿನ್ಗೆ ಅದೇನು ಬೇಕು ನಾನು ಸೌಕರ್ಯ ನೋಡ್ಕೊತೀನಿ, ನಾನು ತರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಏನತ್ತೆ ನಿಮ್ಮ ಭಿಕ್ಷೆ ಬಿಡ್ತಿದ್ದಾನೆ ನಾನು? ಸರಿ ಬಿಡಿ, ನೀವೇ ಏನೋ ನಿಮ್ಮ ಭಿಕ್ಷೆ ಬಿಡ್ತಿದ್ದಾನೇನೋ ಅನ್ಕೋಬೇಕು. ಹುಡುಗ ಏನನ್ ಕಡೆಕಿದೆ? ಹಂಗಲ್ಲ ಕಣಪ್ಪ, ನಾನು ದುಡ್ಡ ಜಾಸ್ತಿ ಇಸ್ಕೊಂಬಂದಿದ್ದೆ. 3,000 ರೂಪಾಯಿ. ಅದು ನಿಮ್ಮ ಮಾವನ ಕೈಲಿ ಬೋಯಿಸ್ಕೊಂಡು ಆಡ್ಸ್ಕೊಂಡು ಇಸ್ಕೊಂಬಂದೀನಿ. ಈಗ ಅಕ್ಕಿಗೆ ಆ ಪಾಟಿ ದುಡ್ಡು ಹೊಂಟಂದ್ರೆ ಬೇರೆ ಸಾಮಾನು ದುಡ್ಡು ಸಾಕದ? ಈಗ ಇರೋಷ್ಟು ತಕೋ, ಇನ್ನೊಂದು 15 ದಿವಸ ದುಡ್ಡು ತುಂಬಿಸ್ಬಿಟ್ಟು ಅದೇನು ನೋಡೋಕ್ಕಾಯ್ತದೆ. ಬೇಕಾದ್ರೆ ತಕೊಟ್ಟನಂತೆ. ಎಷ್ಟೋ ತಗೊಳ್ಳಿ. ಅಪ್ಪ ಒಂದು 60 ರೂಪಾಯಿ kg ಅಕ್ಕಿ ಅಂದಲ್ಲ, ಅದನ್ನ ಒಂದು 10 kg ತೂಬಿಟ್ಟು ಹಾಕಪ್ಪ. ಹಾಕ್ಬಿಟ್ಟು ಎಲ್ಲ ಚೀಲ ಕಟ್ಟು. ಅಲ್ಲ, ಮುನ್ಸ್ ಕಟ್ಕೊಂಡು ಕೂತಿರೋದು ನೋಡಲ್ಲಿ ಶ್ರೀನಿವಾಸ. ಬಾ, ನೋಡಿದ್ರೆ ನನ್ನಕ್ಕಿಲ್ಲ ಹಿಂಗೆ ಮಕ ಮಾಡ್ಕೊಂಡು ಕೂತಿದೀಯಲ್ಲ. ಅಯ್ಯೋ ಏನು ತಗೊಡ್ಬೇಕು ತಗೊಳ್ವ ತಾಯಿ. ನಿಮ್ಗೆ ಕೊಟ್ಬಿಟ್ಟೆಲ್ಲ ಯಾವ ಬಡಿದ ಹೊಡೆದಾಡೋನು. ಏನು ನಾನೇನು ಭಿಕ್ಷೆ ಬಿಡ್ತಿದ್ದಾನೇನೋ ಇವ್ರು ಬಂದ್ಬಿಟ್ಟು ತಗೊಟ್ರೆ ಯಾವಾಗ ತಗೊಡ್ಬೇಕು, ಎಲ್ಲ ಸುಮ್ಮನೆ ಇರಬೇಕು. ಆಯ್ತು ಬಾ ಶ್ರೀನಿವಾಸ, ಇದೊಂದು ಸತಿಗೆ ಬಾ. ಆಯ್ತು, ಇನ್ನೊಂದು ಸತಿಗೆ ಬೇಕಾದ್ರೆ ಹಾಕ್ಸ್ಕೊಟ್ಟನು. ತಗೊಳ್ಳಿ ಅದೇನು ತಗೊಳ್ಳಿ. ಅಪ್ಪ ಕೊಡಪ್ಪ, ಕೊಡು. ಎಷ್ಟಾಯ್ತು ನೋಡು. ಅಲ್ಲ, ಇದೇ ನಿಂಗೆ ನೋಡಿ ಇವ್ನು ಕಲ್ತಿರೋ ಬುದ್ಧಿಯ. ಎಲ್ಲಾರೇ ಅವನು ತಂದು ಕೊಡಬೇಕು, ವಯಸ್ಸಾಗದೆ ನಮ್ಮ ಅತ್ತೆಗೂ ನಮ್ಮ ಮಾವನಿಗೂ ಅಂದ್ಬಿಟ್ಟು ಮುನ್ಸ್ ಕಟ್ಕೊಂಡು ಹೋಗಿ ಕೂತ್ಕೊತಾನೆ ಅಕ್ಕಿ ತಗೊಂಡಿಲ್ಲ ಅಂದ್ಬಿಟ್ಟು. ಅಲ್ಲ, ಏನಿದ್ನ ಮನೆ ಬರತ್ತಾಗೆ ಒಳ್ಳೆ ಹಣೆ ಬರ. ಆ ಗಂಗೆ ಗೊತ್ತಾರ ಸುಮ್ಮನೆ ಬಿಟ್ಟಳು ನನ್ನ. ಇಲ್ಲ ನಿಮ್ಮ ಬ್ರಾಹ್ಮಣಂಗೆ ಗೊತ್ತಾರ್ಬಿಟ್ಟದು. ಇಲ್ಲಿ ಇದೆಯಾ ಮನೆ ಬರ ಅಂದ್ರೆ ಜನಗಳು ಆಡ್ಕೊತಾರೆ ಅಂದ್ಬಿಟ್ಟು ಹಿಂಸೆ ಮಾಡಿ ಮದುವೆ ಮಾಡ್ಬಿಟ್ಟು ಇವತ್ತು ನರ್ಕ ಅನ್ಭವಿಸ್ತಾ ಕುಂತೀನಿ ಎಲ್ಲ ನಾನು. ಅಯ್ಯೋ ಕರ್ಮ. ಸರಿ ಕಣ್ರಪ್ಪ, ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ. ನಮಸ್ಕಾರ.